भक्ती पाहिजे शिर घोर भक्ती पाहिजे शिर घोर भक्ती पाहिजे शिर घोर याहुनी धर्म कोणाचा करा एकादशी करा एकादशी करा एकादशी वास करा पंढरी सेवा करा पंढरी सेवा करा पंढरी सेवा याहुनी नेम कोणता याहुनी नेम कोणता याहुनी नेम कोणता याहुनी नेम कोणता नका जाव धूर देशी नका जाव धूर देशी नका जाव धूर देशी नका जाव धूर देशी नका जाव नका त्या झुरांढा पुढे नका त्या झुरांढा पुढे नका त्या झुरांढा पुढे नका त्या झुरांढा पुढे अभंग सोप्या माझ्या घरे माझ्या सोप्या माझ्या घरे माझ्या सोप्या माझ्या घरे माझ्या सोप्या माझ्या घरे अल्लाह तिया घरे अल्लाह तिया आया तिया घरे आया तिया याहुनी धर्म कोणता याहुनी नेम कोणता याहुनी धर्म कोणता याहुनी धर्म कोणता नका जाव धूर देशी माझं घर मुखे नामाचं घर मुखे नामाचं घर मुखे नामाचं घर ज्ञाने संताचं घर ज्ञाने संताचं घर ज्ञाने संताचं घर ज्ञाने संताचं घर तुका म्हणे तो जिनर तुका म्हणे तो जिनर म्हणे तो जिनर ब्रह्मज्ञाने पुरता ब्रह्मज्ञाना पुरता ब्रह्मज्ञाने पुरता ब्रह्मज्ञाने पुरता नका जाव धूर देशी नका जाव धूर देशी नका जाव धूर देशी नका जाव धूर देशी नका जाव नका जाव देशी नका वास करा पंढरी सेवा करा पंढरी व्रत खरा एकादशी व्रत खरा एकादशी याहुनी नेम कोणता याहुनी नेम कोणता नका जाव धूर देशी नका जाव धूर देशी नका जाव धूर देशी नका जाव धूर देशी कुमार कुमार जय जय कुमार कुमार जय कुमार जय कुमार भोला पुंडली पुरहरी विठ्ठला झाला रे सारा
भाव शुद्ध Hey, tapi kan jadi gondola.
प्रथम भाव शुद्ध धर अंगी वैराग्याचा भर भक्ती पाहिजे शिरझोर याहो आणि धर्म हो नका जाओ दूर देशी वास करा पंढरीशी व्रत करा एकादशी याहो नेम नका त्याजो रांढा पुरे वांद सोप्या माझ्या घरे अल्ल्या तिथे आधरे याहो धर्म हा मुकी नामाच्या गजर ज्ञान संतांच्या कधर तुका मने ब्रह्मज्ञानी नका जाम दूर देशी वास करा पंढरेशी व्रत करा एकादशी याहो नेम ಡೊಬ್ಬಾರ ಕುಮಾಯಿ ಕೆಳಗೇರಿ ಗ್ರಾಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಸ್ತುತ ಮರಾಠಿಯ ಭಂಗ प्रथम भाव शुद्धधर अंगी वैराग्याच्या भर भक्ती पाहिजे शिरझोर याहोणी धर्म नका जाव धूर देशी वास करा पंढरीशी व्रत करा एकादशी याहोणी नेम अंत
ಯಾವ ದೇವ ಸುಖ ನಿವಾಸಿಗಳಾಗಿರ್ತಕ್ಕಂಥ ಜಗದ್ಗುರು ತುಕಾರಾಮ್ ಮಹಾರಾಜರ ಪ್ರಸ್ತುತ ವಾಣಿಯಲ್ಲಿ ತಿಳಿಸಿಕೊಡ್ತಾರೆ. ಆದ್ರೆ ಮಹಾತ್ಮರು ಏನ್ ತಿಳಿಸ್ತಾರೆ ಮರಾಠಿ ಭಂಗದಲ್ಲಿ ಅಂದ್ರೆ ಪ್ರಥಮದಲ್ಲಿ ಭಾವ ಶುದ್ಧವಿರಬೇಕು ಅಂತ ಈ ಅಭಂಗದ ಮರಾಠಿ ಶಬ್ದ ಯಥಾಮತಿ ಯಥಾ ಪ್ರಕಾರ ಯಾವ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಪಾದಗಳಿಗೆ ವಂದಿಸುತ್ತಾ ಪಾಂಡುರಂಗಾಕರ ಪ್ರಥಮ ನಮನ ಪಾಂಡುರಂಗಾಕರ ಪ್ರಥಮ बाबाजी सद्गुरु बाबाजी सद्गुरु बाबाजी ಯಾವ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಪಾದಗಳಿಗೆ ವಂದಿಸುತ್ತಾ ಯಾವ ಜಗಜ್ಜನನಿ ಜಗನ್ಮಾತಾ ರುಕ್ಮಿಣಿ ದೇವಿಯ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಯಾವ ಕೆಲಿಗೇರಿ ಗ್ರಾಮದಲ್ಲಿ ಇರ್ತಕ್ಕಂಥ ಸಕಲ ಸಾಧು ಸಂತರು ಮಹಾತ್ಮರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಓಂ ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವಜಂಬು ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಯಾಮಿ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ನಾಂದತೋ ಜ್ಞಾನರಾಯ ಸುಪಾತ್ರ ದಯಾಟವಿತ ಮಹಾಪುಣ್ಯ ರಾಶಿ ನಮಸ್ಕಾರ ಮಾತಾ ಶ್ರೀ ಸದ್ಗುರು ಜ್ಞಾನೇಶ್ವರ ಭೋಲಾ ಪುಂಡರೀಕಾರ ವಿಠಲ ಶ್ರೀ ಜ್ಞಾನದೇವ. ಮಹಾತ್ಮರು ಏನ್ ಹೇಳ್ತಾರಂದ್ರ ಮರಾಠಿ ಶಬ್ದದಲ್ಲಿ ಯಥಾಮತಿ ಯಥಾ ಪ್ರಕಾರ ಯಾವ ಪರಮಾತ್ಮನ ನಮ್ಮ ಹೃದಯದಲ್ಲಿ ಕುಳಿತು ನುಡಿಸ್ಬೇಕಾಗ್ತದೆ ಇವತ್ತಿನ ಹೇಳ್ತಾ. ಯಾಕಂದ್ರೆ ಸಮಯ ಬಹಳ ಇರುವುದಿಲ್ಲ, ಆದ ಕಾರಣ ಪ್ರಸಾದಕ್ಕೆ ವ್ಯವಸ್ಥೆಗೆ ಲೇಟ್ ಆಗೋದ್ರಿಂದ ಮಹಾತ್ಮರು ತಿಳಿಸ್ತಾ ಇದ್ದಾರ ಪ್ರಥಮದಲ್ಲಿ ಭಾವ ಶುದ್ಧವಿರ್ಬೇಕು. ಅಂದ್ರೆ ಭಾವ ಯಾವ ಪ್ರಕಾರ ಇರ್ಬೇಕು ಅಂತ ಹೇಳ್ತಾರೆ. ಪ್ರಥಮದಲ್ಲಿ ಭಾವ ಶುದ್ಧದರ ಅಂಗಿ ವೈರಾಗ್ಯಾಚಾ ಭರ ಭಕ್ತಿ ಪಾಹಿಜೆ ಶಿರಜೋರ ಅಂತ ಹೇಳ್ತಾರೆ. ಭಕ್ತಿ ಹೆಂಗಿರ್ಬೇಕು ಅಂತಂದ್ರ ಆ ಪ್ರಥಮದಲ್ಲಿ ಆ ಪರಮಾತ್ಮನ ಭಾವವನ್ನ ಕಾಣ್ತಾ ಇರ್ಬೇಕು ಅಂತ. ಪರಮಾತ್ಮನ ಭಾವವನ್ನ ಭಾವವೇನ ಭಕ್ತಿ ಭಕ್ತಿವೇನೆ ಮುಕ್ತಿ ಬಳೆವೇನ ಶಕ್ತಿ ಬೋಲೋನೇ. ಭಾವ ಹೆಂಗಿರ್ಬೇಕು ಅಂದ್ರ ಭಕ್ತಿಯ ರೂಪದಲ್ಲಿ ಇರ್ಬೇಕಂತ ಹೇಳ್ತಾರೆ. ಈಗ ಯಾರಾದ್ರೂ ನೋಡ್ರಿ ಹೆಂಗ ಡ್ರೆಸ್ ಹಾಕಿ ಬಂದಿರ್ತಾರ ಮನೆಗೆ, ಭಾವ ಹೆಂಗ್ ಇಟ್ಕೊಂಡ್ ಬಂದಿರ್ತಾರ ಅಂದ್ರ ಸಾಕ್ಷಾತ್
ಮಹಾತ್ಮರಪ್ಪ ಶರಣರು ಬಂದಾರ ಬಾಗಿಲಿಗೆ ಅಂತ ಅಂದಾಗ ಏನಂತಾರ ಭಿಕ್ಷಾಂದೇಹಿ ಅಂತಾರ. ಏನಾರ ಕೆಲಸ ಮಾಡುವಲ್ಲ ನಾವು. ಭಾವ ಹೆಂಗಿರ್ಬೇಕಂದ್ರ ಏನಂತಾರ, ಒಂದು 10 ರೂಪಾಯಿ ಕೊಡ್ಬೇಕಾದ್ರೂ ಕೂಡ ವಿಚಾರ ಮಾಡ್ತಾರ. ಏನ್ಪಾ ಬಸವಣ್ಣವ್ರು ಬಂದಂಗ ಆತಲ್ಲ ಇವತ್ತು ನಮ್ಮ ಬಾಗಿಲಿಗೆ. ಭಾಳ ಶುದ್ಧ ಬಿಡಿ ಇವತ್ತಿನ ದಿವಸ ಹುಣ್ಣಿಮೆ ಐತಿಂದ ಏನು 2 ರೂಪಾಯಿ ಕೊಡೋದು ಹೋಗಿ 10 ರೂಪಾಯಿ ಕೊಡ್ಬೇಕಪ್ಪ ಅನ್ನುವಂಥ ಮನಸ್ಸು ಬರ್ತೈತಿ. ಅದಕ್ಕೆ ಪ್ರಥಮದಲ್ಲಿ ಭಾವ ಶುದ್ಧವಿರಬೇಕು. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರಪ್ಪ ಅಂದ್ರ ತುಕಾರಾಮ್ ಮಹಾರಾಜರು ಭಾವ ಶುದ್ಧವಿರ್ಬೇಕಾದ್ರೆ ಏನ್ ಮಾಡ್ಬೇಕು ಮರಾಠಿ ಬಂದ್ರೆ ಅಂಗಿ ವೈರಾಗ್ಯಾಚ ಭರ. ಅಂಗಿ ಅಂದ್ರ ಈ ಶರೀರದ ಮ್ಯಾಲ ವೈರಾಗ್ಯ ಬರಬೇಕು ಅಂತ ಹೇಳ್ತಾರೆ. ವೈರಾಗ್ಯ ಬರದೆ ಪ್ರಥಮದಲ್ಲಿ ಭಾವ ಶುದ್ಧ ಆಗುವುದಿಲ್ಲ. ಭಾವ ಶುದ್ಧ ಆಗ್ಬೇಕಾದ್ರ ಕೆಳಗೇರಿ ಗ್ರಾಮಕ್ಕೆ ದಿಂಡಿಗೆ ಬರ್ಬೇಕಪ್ಪ ಅನ್ನುವಂಥದ್ದು ವೈರಾಗ್ಯ ಬರ್ಬೇಕಂತ. ಯಾಕಂದ್ರೆ ಒಂದು ದಿನ ಸಂಸಾರ ಬಿಟ್ಟು ಬರ್ಬೇಕಾದ್ರೆ ಬಹಳ ಕಷ್ಟ ಆಗ್ತತಿ, ಹೌದಲ್ರಿ? ವೈರಾಗ್ಯ ಬರ್ಬೇಕಂತ ಹೇಳ್ತಾರೆ. ವೈರಾಗ್ಯ ಅಂದ್ರೆ ಹೆಂಗ್ ಬರಬೇಕು? ನಿಜಗುಣಿ ಶಿವಗಳಿಗೆ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣು ತೆಗಿಯೋರಾಗ ಅಂದ್ರೆ ವೈರಾಗ್ಯ ಬಂದಿತ್ತು. ಅದು ಇನ್ನು ವೈರಾಗ್ಯ ಅಂದ್ರೆ ಇನ್ನು ಮನಿ ಬಿಟ್ಟು ಭಾಳ ದಿವಸಗಟ್ಲೆ ಅರಿವಿ ಎಲ್ಲ ಕಳೆದಿಟ್ಟು ಅರಿವಿ ಎಲ್ಲ ಮತ್ತವನ್ನು ಹಾಕೊಂಡು ಬರ್ಬತ್ಲೆ ಅಡ್ಡಾಡಿ ಆಮೇಲೆ ಇದನ್ನ ಸಾಧನೆ ಮಾಡಿ ಹೋಗ್ಬೇಕಂತಲ್ಲ ವೈರಾಗ್ಯ ಅಂದ್ರ. ಎಷ್ಟು ಹತ್ರ ಬಂತ್ರಿ ವೈರಾಗ್ಯ? ದೇವ ಸುಖ ನಿವಾಸಿಗಳಾಗಿರ್ತಕ್ಕಂಥ ತುಕಾರಾಮ್ರಿಗೆ ಬಂತು ವೈರಾಗ್ಯ ಬಂತು, ಅದಲ್ರಿ? ಎದ್ರ ಮೇಲೆ? ಸಂಸಾರದ ಮೇಲೆ ಹೇಳ್ತಾರೆ. ಇದನ್ನೆಲ್ಲ ಬಿಟ್ಟು ಹೋಗ್ಬೇಕ ಅಂದ್ರೆ ಸಂಪತ್ತು. ಸಂಸಾರ ಅಂದ್ರೆ ಬರೀ ಹೆಂಡತಿ ಮಕ್ಕಳನ್ನು ಬಿಟ್ಕೊಂಡು ಹೋಗೋದ್ರಾಗ ಏನಿಲ್ಲ. ಈ ಸಂಪತ್ತು ಅನ್ನೋದು ನಾನು ನನ್ನದು ನನ್ನಿಂದಲೇ ನಡೀತದ ಅಂತ ಏನ್ ಹಿಡ್ಕೊಂಡು ಕುಂತೇವಲ್ಲ, ಇದನ್ನ ಬಿಟ್ಟು ಹೋಗೋದಕ್ಕೆ ವೈರಾಗ್ಯ ಅಂತ ಹೇಳ್ತಾರೆ. ಇದು ಗುಡ್ಡದಲ್ಲಿ ಹೋಗಿ ಅರ್ಬಿ ಕಳೆದು ಕುಂತು ಉಗುರೆಲ್ಲ ಉದ್ದಾಗೋ ಮಟ್ಟ ಕುಂತು ಕೂದಲೆಲ್ಲ ತೆಲಿಗೆ ಬಡಿ ಮಟ್ಟ ಕುಂತ ಇದನ್ನೆಲ್ಲ ಸಾಧನೆ ಮಾಡಿ ವೈರಾಗ್ಯ ಎಲ್ಲ ಎಷ್ಟು ಹತ್ರ ಬಂತ್ರಿ? ನಿಜಗುಣ ಶಿವಯೋಗಿಗಳಿಗೆ ಮಹಾತ್ಮರು ಹೇಳಿದ್ರು, ದುರಿತ ಕರ್ಮವನ್ನು ಒಲ್ಲೆ ನೆನೆದಿರು ಪುಣ್ಯವನ್ನೇ ಮಾಡುವಂತ. ಯಾವಾಗ ವೈರಾಗ್ಯ ಬಂದ ಹೇಳಿದ್ರು ಅವಾಗ ಅಂದ್ರು. ಎಷ್ಟು ಹತ್ರ ಬಂತ್ರಿ ಗೊತ್ತೇನ್ರಿ ವೈರಾಗ್ಯ? ಬರೇ ಕಷ್ಟ ಮಾಡವ ಬಂದ, ಮಹಾರಾಜರ ಬಾಗಿಲಿಗೆ ಬಂದ, ಕಷ್ಟ ಮಾಡಕ್ ಹತ್ತಾನ ಅಂದ್ರ ಕಟ್ಟಿಂಗ್ ಅಂತೀರಲ್ಲ, ದಾಡಿ ಮಾಡಿಸ್ಕೊತಾರ. ಹಿಂಗ ದಾಡಿ ಮಾಡಿಸೋದು ಭಾಳ ಹೊತ್ತಿಲ್ಲ. ಭಾಳ ಅಂದ್ರೆ ಒಂದು ಅರ್ಧ ತಾಸು ಆಗ್ಬೋದು, 10 ನಿಮಿಷ ಆಗ್ಬೋದು. ರಾಜರ ಅಂದ್ರೆ ಭಾಳ ಅಂದ್ರೆ 1 ತಾಸು ಆಗ್ಬೋದು, ಹೌದಲ್ರಿ? ಆದ್ರ ಅದೇನು ಭಾಳೆಲ್ಲ ಟೈಮ್ ಹಿಡಿತಿರ್ಕಿಲ್ಲ. ಖರೆ ಭಗವಂತ ಯಾರ್ಯಾರನ್ನ ಯಾವ ವೇಳೆಯಲ್ಲಿ ಪರೀಕ್ಷೆ ಮಾಡ್ತಾನಂತ ಗೊತ್ತಾಗುದು. ಬಡವರನ್ನ ಪರೀಕ್ಷೆ ಮಾಡ್ಯಾನ, ಶ್ರೀಮಂತರ ಹಂತಿರ ಹೋಗ್ಯಾನ, ಅಲ್ಲಿ ಮಹಾರಾಜನ ಹಂತಿರ ಹೋಗ್ಯಾನ. ಅವಾಗ ಹೋಗಿ ಭಗವಂತ ವಿಚಾರ ಮಾಡ್ತಾನ, ಇವ ಕಷ್ಟ ಮಾಡು ವೇಳೆದೊಳಗೆ ಹೋಗ್ಬೇಕು, ಭಿಕ್ಷೆಯನ್ನ ಕೇಳಬೇಕು. ನೋಡ್ರಿ ಹೆಂಗೈತಿ. ಈಗ ನಿಮ್ಮ ಮನೆಗೆ ನಮ್ಮ ಮನೆಗೆ ಬಂದಿರ್ತಾರ ನೋಡ್ರಿ, ಭಿಕ್ಷಾಂದೇಹಿ ಅಂದಾಗ ಒಂದು ಭಗಸಿ ಜ್ವಾಳಾರ ನೀಡಬೇಕು. 10 ರೂಪಾಯಾರ ಕೈಯಂದು ಕೊಡ್ಬೇಕು, 5 ರೂಪಾಯಾರ ಕೊಡ್ಬೇಕು, 2 ರೂಪಾಯಾರ ಕೊಡ್ಬೇಕು. ಹಿಂಗ ಹೇಳ್ತಾರ. ದಾನ ಅಂದ್ರ ಹೆಚ್ಚಿದಾನ ದೇಗಾದೇವ ಉಧ ವಿಸರನ. ಹೆಂಗ ದಾನ?
ದಾನ ಹೆಂಗಿರ್ಬೇಕು ಗೊತ್ತೇನ್ರಿ? ಹೇಚಿದಾನ ದೇಗಾದೇವ तुझ विसरण वाव ಗುಣಗಾಯನ ಆವಡಿ ಹೇಚ ಮಾಜ ಸರ್ವಜೋಡಿ. ಈ ದಾನವನ್ನ ಮಾಡ್ಬೇಕಾದ್ರೂ ಕೂಡ ಕಿಸೆದನ್ನ ರೊಕ್ಕವನ್ನ ತೆಗಿಬೇಕಾದ್ರೆ ಏನಂತ ತೆಗಿಬೇಕು ಗೊತ್ತೇನ್ರಿ? ಇದು ಯಾವಂದೋ ಬಂದದ್ದು ಯಾವಾಗೋ ಕೊಟ್ಟೇನೆ ಅನ್ನೋಂಗಿಲ್ಲ ಅಂತ. ನೀವು ದಾನವನ್ನ ಕೊಡ್ಬೇಕಾದ್ರೂ 10 ರೂಪಾಯಿ ತೆಗೆದು ಒಬ್ಬ ಭಿಕ್ಷುಕಿಗೆ ಯಾವನಿಗೆ ಕೊಡ್ಬೇಕಾದ್ರೂ ವಿಚಾರ ಮಾಡ್ಬೇಕಾದ್ರೆ ಪರಮಾತ್ಮ ಪಾಂಡುರಂಗ ಪಂಡರಿನಾಥ ಇವನ ಜೀವನ ಉದ್ಧಾರ ಆಗಲಿಪ್ಪ ಅಂತ ಕೊಡ್ಬೇಕು. ಮತ್ತೆ ಏನಾರ ತಿಂದು ಸೆರೆ ಕುಡಿದು ಹೋಗವಲ್ಲ ಅಂತಂದ್ರ 1000 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಪರಮಾತ್ಮನ ನಾಮಸ್ಮರಣೆಯನ್ನ ನುಡಿದು ಏನ ದಾನವನ್ನ ಕೊಡ್ತಾ ಇದ್ದೀರಿ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗುಣಗಾಯನ ಅವಡಿ ನನಗೆ ಹಿಂಗ ಸದಾವ ಕಾಲ ಪರಮಾತ್ಮನಿಗೆ ಕೇಳ್ಕೊತಾರ, ಸದಾವ ಕಾಲ ನನಗೆ ಇದನ್ನ ಕೊಡಪ್ಪ, ನಿನ್ನ ನಾಮಸ್ಮರಣೆ ನುಡಿದು ನನಗೆ ದಾನ ಧರ್ಮಗಳನ್ನ ಮಾಡುವಂಗ ಕೊಡು. ನೋಡಿ ಎಲ್ಲ ದಾನ ಧರ್ಮಗಳನ್ನ ಎಷ್ಟು ಕೊಟ್ಟಾರಂದ್ರ ಬೆಲ್ಲದ ಪೆಂಟಿ ತಗೊಳಕ ಟೈಮ್ ಸಿಗೋಲ್ದಿಲ್ಲಿ, ಅಕ್ಕಿ ತಗೊಳಕ್ ಟೈಮ್ ಸಿಗುವಲ್ದು, ಒಬ್ಬ ಕೀಲಿ ಹಾಕೊಂಡು ಹೋಗ್ತಾರ. ಅದನ್ನ ಯಾರು ಓದ್ಗಿದಾರ ಅಂತೇಳಿ ಯಾರು ಒಯ್ಬೇಕದನ್ನ ಅವ್ರ ತಂದು ಕೊಟ್ಟಾರ. ಇಟ್ಟು ಹೋದ್ರ ನೋಡಿ ಮತ್ತೊಬ್ರು ಅಕ್ಕಿದ ಇಡೀ ಕೆಳಗೇರಿ ಗ್ರಾಮಕ್ಕೆಲ್ಲ ಪ್ರಸಾದ ಆಗುವಂಗ ಒಳ್ಳೆ ಎಣ್ಣೆಯಿಂದ ಹಿಡ್ಕೊಂಡು ತಂದ್ ಇಟ್ಟು ಹೋಗಾರ. ಅವ್ರು ಇಟ್ಟು ಹೋದದನ್ನ ಇವ್ರು ಕೀಲಿ ಹಾಕೋತಾರೆ. ಯಾರಿಗೆ ಹೆದಿರಿ? ಯಾರಿಗೆ ಹೆದರದ್ರಿ? ಅವ್ರ ತಂದು ಕೊಟ್ಟಾರ. ಯಾರು ಒಯ್ಯವ್ರ ಯಾರ ಅದನ್ನ ಯಾರು ಒಯ್ದಿಲ್ಲ. ಅದಕ್ಕ ಇದು ಏನೈತೆ ಅಂದ್ರ ಬಾಳ ಬಚ್ಚೆ ಮಾಡ್ತಕ್ಕ ಮನುಷ್ಯ. ಇದು ಸಂಶಯಾಸ್ಪದವಾಗಿರ್ತಕ್ಕಂಥ ದೇಹ ಇದು. ಅದಕ್ಕ ಭಗವಂತ ನಾನು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಬರೇ ನಾನು ಅನ್ನುವಂತ ಶಬ್ದ ಇರ್ಲಿ ಬಿಡ್ರಿ, ಇರ್ಲಿ. ಹಾ ಹಾಕ್ಪ ಇರ್ಲಿ ಇರ್ಲಿ ಶಿವನ ಡಂಗುರ. ಯಾವಾಗ ಶಿವನ ಡಂಗುರ ಏಡಿಸಿ ಕಾಡಿತ್ರಿ? ಭಸ್ಮಾಸುರನ್ನ ವಧ ಮಾಡುವಾಗ ಮೋಹಿನಿ ಅವತಾರವನ್ನ ತಾಳಿದಾಗ ಶಿವನ ಡಂಗುರ ಬಂತ್ರಿ. ಶಿವ ಓಡಾಕತ್ತಿದ್ದ ಕಿತ್ಕೊಂಡ. ಎಲ್ಲಿ ಮಟ್ಟ ಅಂದ್ರ ಎತ್ತರ ನನ್ನ ಕೈ ಬಿಟ್ರೆ ಸಾಕಂತೇಳಿ. ಯಾವಾಗ ಭಸ್ಮಾಸುರ ಬಂದಾಗ, ಭಸ್ಮಾಸುರ ಅಂದ್ರ ಯಾರ್ರಿ ಅಂದ್ರ ಭಸ್ಮ ಅಂದ್ರ ಬೂದಿ ಹೌದಲ್ರಿ, ವಿಭೂತಿ. ವಿಭೂತಿಯನ್ನ ಗುಡಿ ಒಳಗ್ ಹೋಗಿ ಯಾಕೆ ಹಚ್ಕೊಳ್ಳೋದ್ರಿ ಅಂತಂದ್ರ ಹೌದಲ್ರಿ, ಈ ದೇಹ ಕಟ್ಟಿಗಿದ್ದಂಗೆ ಇರ್ತತಿ. ಇದು ಆ ಕಟ್ಟಿಗೆ ಒಮ್ಮೆ ಸುಟ್ಟಿತ್ತೀವಿ ಅಂದ್ರ ಹೊಳ್ಳಿ ಸುಡಲಿಕ್ಕೆ ಆಗುದಿಲ್ಲ, ಅದು ಸುಡಾಕ್ ಆಗುದಿಲ್ಲ. ಅದಕ್ಕ ಆ ಕಟ್ಟಿಗೆ ಸುಟ್ಟು ಬೂದಿ ಹೆಂಗ ಆಕತ್ತಲ್ಲ ಹಂಗ ಬೂದಿಯನ್ನು ಸುಡಾಕ್ ಹೋದ್ರೆ ಬೂದಿ ಸುಡುದಿಲ್ಲ. ಆದ್ದರಿಂದ ಏನಪ್ಪಾ ಅಂದ್ರ ಬೂದಿ ಆಯ್ತು ಅಂದ್ರೆ ಸುಡುದಿಲ್ಲಲ್ಲ. ಹಂಗ ಪರಮಾತ್ಮ ಈ ಶರೀರವನ್ನ ನಿನ್ನ ಕಡೆ ನಾನು ಬಂದೇನಿ, ಪಾಂಡುರಂಗ ವಿಠಲ ಕೆಳಗೇರಿ ಗ್ರಾಮದೊಳಗೆ ಬಂದೇನಿ, ನನ್ನ ಹೆಂಗ್ ಇಡ್ಬೇಕಪ್ಪ ಅಂದ್ರ ಕಾಮ ಕ್ರೋಧ ಮದ ಮತ್ಸರ ದಂಭ ಅಹಂಕಾರ ಅನ್ನುವಂಥ ಷಡ್ವಿಕಾರ ಗುಣಗಳನ್ನ ಬಿಡಿಸಿ ನೀ ಹೆಂಗದಿಯಲ್ಲ ಹಂಗ ಈ ಬೂದಿ ಹೆಂಗೈತಲ್ಲ ಹಂಗ ಇಟ್ಕೋರ್ಪ ನನ್ನ ಅಂತ ಹೇಳಿ ಭಸ್ಮವನ್ನ ಹಚ್ಕೊಳ್ಳೋದು, ಬೂದಿಯನ್ನು ಹಚ್ಕೊಳ್ಳೋದು. ಅದಕ್ಕೆ ಹೇಳ್ತಾರ ಅಂಗಿ ವೈರಾಗ್ಯಾಚ ಭರ. ಹಿಂಗ ಇಟ್ಕೊಂಡಿಂದ ಮತ್ತೆ ಹೊರಗೆ ಬಂದಿಂದ ಬೇರೆ ಕೆಲಸ ಚಾಲು ಆಗಿಬಿಟ್ಟಿರ್ತಾವ. ಅದಕ್ಕೆ ಹೇಳ್ತಾರ ಹಂಗಿರ್ಬೇಡ್ರಿ ಅಂತ ಹೇಳ್ತಾರ. ಅವಾಗ ನಿಜಗುಣ ಶಿವಗಳು ನೋಡ್ರಿ ಎಷ್ಟೊತ್ತು ವೈರಾಗ್ಯ ಬರ್ಬೇಕಂದ್ರ ಕಷ್ಟ ಮಾಡಕ್ ಹತ್ತಿದ್ರು. ಮಹಾತ್ಮರ ರಾಜರ ಕಷ್ಟ ಮಾಡೋದಂದ್ರೆ ಏನು ಸಾಮಾನ್ಯ ಏನ್ರಿ? ಸಾಕಷ್ಟು ಸಿದ್ಧತೆ ಸಲಕರಣೆಗಳನ್ನ ಇಟ್ಕೊಂಡ ಕಷ್ಟ ಮಾಡತ್ತಿದ್ದ.
ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ಹೋದ ಭಿಕ್ಷಾಂದೇಹಿ ಅಂತಂದ. ಅವಾಗ ಏನು ಬಹಳ ಹೊತ್ತು ಮಾತಾಡಿಲ್ರಿ ರಾಜ, ಏನು ದೊಡ್ಡ ಕೆಲಸ ಆಗ್ಲಿಲ್ಲ ಅಂತಾನ. ಅಪ್ಪ ಮತ್ತೆ ಕ್ಷೌರಕ್ ಕುಂತೇನೆ, ನಾಳೆ ಬಂದ್ರ ಅಂತಂದ. ದೇವ್ರಿಗೆ ಇಷ್ಟ ಬೇಕ್ರಿ, ದೇವ್ರ ಹಿಡ್ಕೊಳಕ್ನು ಇಷ್ಟ ಬೇಕು, ಭಕ್ತರನ್ನ ಕರ್ಕೊಳಕ್ನು ಇಷ್ಟ ಬೇಕ. ಸಾವತಾ ಮೌಳಿ ತನ್ನ ಹೃದಯವನ್ನ ಹರಿದ ಕಾಸ ಪರಮಾತ್ಮನ ತೋರಿಸಿದಾಗ ಭಕ್ತಿ ಎಷ್ಟಿತ್ತಂದ್ರೆ ಬರೀ ಒಂದು ಚುಂಗವನ್ನು ಬಿಟ್ಟಿದ್ದ ಪರಮಾತ್ಮ ಮತ್ತೆ ಹೊಟ್ಟಿ ಒಳಗ. ಭಕ್ತಿ ಎಷ್ಟಿತ್ರಿ ಭಾಳ ತಲ್ಲ ಅದು ಟೈಮ್. ನಾಮದೇವ್ ಮಹಾರಾಜ್ರ ಹಿಂದಿಂದ ಹಿಡ್ಕೊಳಕ್ ಹೊಂಟಾರ ವಿಠಲನ್ನ. ವಿಠಲ ವಿಠಲ ಅಂತ ಹೋಗ್ತಾ ಇದ್ದಾರ. ಅಲ್ಲೇ ಕಳೆ ತೆಗೆಯುವಂತ ಹೊಲದೊಳಗ, ಸೌತೆಕಾಯಿ ಹೊಲದೊಳಗ ಕಳೆ ತೆಗೆಯುವಾಗ ಹೋಗಿ ಸೌತಾ ಮೌಳಿ ಅಂತೀರ ಹೋಗಿ ವಿಠಲ ನೋಡಪ್ಪ, ನಾನು ಯಾರೋ ಹುಡುಕ್ಯಾಡ್ಕೊಂತ ಬಂದಾರು, ಒಂದಿಟ್ಟ ಎಲ್ಲಾರ ನನ್ನ ಮುಚ್ಚಿಟ್ಕೋ ಅಂತ ಹೇಳಿದ. ಮತ್ ನಾವದು ಆಗಿದ್ರಿ ವಿಠಲ್ ಗುಡಿಯಾಗಿ ಕೋಲ್ಯಾಗ ಮುಚ್ಚಿಟ್ಟಾರಲ್ಲ ಈಗ ಸಾಮಾನುಗಳು. ಇದ ಕೋಲ್ ಬರಾಬರಿ ಐತಿ, ಅರಿವಿ ಹೊಚ್ಚೈತಿ, ನಡಿಪ ಇಲ್ಲೇ ಕುಂಡ್ರು ಅಂತ ಹೇಳ್ತಿದ್ವಿ. ಭಕ್ತಿ ಭಕ್ತಿ ಪಾಹಿಜ ಸಿರಜೋರು. ಭಕ್ತಿ ಶ್ರೇಷ್ಠವಾಗಿರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ನಾಮ ಸ್ಮರಣೆ ಭಕ್ತಿ ಇತ್ತು. ನೋಡಿ ಎಲ್ಲರೂ ಹೆಂಗ್ ನಿಂತಿರ್ ನೋಡ್ರಿ ಭಕ್ತಿಯಾಗಿ. ಆ ಭಗವಂತನನ್ನ ಕಾಣುವಂತ ವಿಷಯದೊಳಗ ಕೆಲಿಗೇರಿ ಗ್ರಾಮಕ್ಕೆ ಬಂದ ಯಾರ್ದಾರ ಮನಿಯೊಳಗ ಹಾಸಿಗೆ ಒಗದ ಮಕ್ಕೊಂಡು ಕೀರ್ತನ್ ಕೇಳ್ಬೇಕು, ಹರಿಪಾಠ ಮಾಡ್ಬೇಕ, ಪ್ರವಚನ ಮಾಡ್ಬೇಕ, ಮೃದಂಗ ಬಾರಿಸ್ಬೇಕ, ಪೆಟ್ಟಿಗೆ ಬಾರಿಸ್ಬೇಕ. ಆ ಭಗವಂತನನ್ನು ಎಲ್ಲಿ ಕಾಣೋದ? ಇದ್ರಾಗ ಕಾಣೋದ. ಅಕ್ಕ ತಂಗಿ ಆಟ ಎಲ್ಲೇ? ಅಕ್ಕಿ ಹಸ್ ಮಾಡೋಗ, ಅಕ್ಕಿ ಬ್ಯಾಳಿ ಹಸ್ ಮಾಡೋಗ. ವಿಠಲನ ಆಟ ಎಲ್ಲಿಪ್ಪ ಅಂದ್ರೆ ಭಜನ್ಯಾಗ ಐತಂತ್ರಿ ವಿಠಲನ ಆಟ. ಇಲ್ಲೈತ ಅವನ ಆಟ. ಈ ನಾಮಸ್ಮರಣೆ ಒಳಗ ಭಗವಂತ ಬಹಳ ಆನಂದದಿಂದ ಇರ್ತಾನೆ. ಅದಕ್ಕಾಗಿ ಎಲ್ಲಿ ನನ್ನ ಹುಡುಕಬೇಡ್ರಿ, ಎಲ್ಲಿ ನನ್ನ ಭಜನೆ ಎಲ್ಲಿತ್ತೋ ಅಲ್ಲೇ ನಿಮ್ಮ ವೈಕುಂಠ ಅಲ್ಲೇ ರೆಡಿಯಾಗಿರ್ತದೆ. ಅದಕ್ಕೇನು ಹೇಳಿದ್ರು? ಹಾ ಸುಖ ಸೋಳ ಸ್ವರ್ಗೀ ನಾಹಿ. ಹೌದಲ್ರಿ? ಸ್ವರ್ಗದಲ್ಲಿ ಹುಡುಕ್ಯಾಡಕ್ ಹೋಗ್ಬೇಡ್ರಿ, ಸ್ವರ್ಗದೊಳಗ ನಿಮಗ್ ಸುಖ ಐತೆ ಅಂತ ತಿಳ್ಕೊಬೇಡ್ರಿ. ಎಲ್ಲಿ ಸುಖ ಅದ ಅಂದ್ರ ಎಲ್ಲಿ ಹರಿ ನಾಮಸ್ಮರಣೆ ನಡೀತೈತಿ, ಭಗವಂತನ ನಾಮಸ್ಮರಣೆ ಎಲ್ಲಿ ನಡೀತಾ ಇದೆ ಅಲ್ಲಿ ನಿಮಗ ಪ್ರಾಪ್ತಿ ಅದ. ನಿಮಗ ಮೋಕ್ಷ ಮುಕ್ತಿ ಸಾಧನ ಮಾಡಲಿಕ್ಕೆ ಅವಕಾಶವಾಗಿರ್ತಕ್ಕಂಥ ಈ ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಳಲು ಬೇಡ ಹುಚ್ಚಪ್ಪಗಳೇ ಅಂತ ಮಾತು.
ಈ ಮರಾಠಿ ಶಬ್ದ ಏನ್ ಹೇಳ್ತದ್ರಿ ಅಂದ್ರ ನಾಮ ಸಂಕೀರ್ತನ ಸಾಧನ ಪೈಸೋಪೆ. ಇದನ್ನ ಯಾರ ಸಾಧನ ಮಾಡ್ಯಾರಲ್ಲ ವ್ಯರ್ಥವಾಗಿ ಹೋಗಿಲ್ಲ. ಐಸಾ ಕೋಣಿ ಐಕಿಲ ಮರಾಠಿ ಶಬ್ದ ವ್ಯರ್ಥವಾಗಿ ಯಾರು ಹೋಗಿಲ್ಲ. ಯಾವ ಭಾಷೆದೊಳಗಾದ್ರು, ಮರಾಠಿಯೊಳಗ ಭಾಷೆದೊಳಗೂ ಹೋಗಿಲ್ಲ, ತಮಿಳು ಭಾಷೆದೊಳಗೂ ಹೋಗಿಲ್ಲ, ಜಪ್ಪನ್ನ ದೇಶದೊಳಗ ಇಂಗ್ಲಿಷ್ ಮಾತನಾಡಿದ್ರು ಕೂಡ ಈ ನಾಮಸ್ಮರಣೆ ಎಂದೂ ವ್ಯರ್ಥವಾಗಿಲ್ಲ ಅಂತ ದೇವ ಸುಖ ನಿವಾಸಿಗಳಾಗಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ತಿಳಿಸ್ಕೊಡ್ತಾ ಇದ್ದಾರೆ. ಹೌದಲ್ರಿ? ಇಂಗ್ಲಿಷ್ನಾಗನು ಮಾತಾಡ್ರಿ ನೀವು, ಓಂ ನಮ ಶಿವಾಯ ಅನ್ರಿ, ಏನು ಭೇದ ಇಲ್ಲ. ಆದ್ರೂ ಭಾಷೆ ಬದಲಷ್ಟ. ಆದ್ರ ಭಕ್ತಿ ಹೆಂಗೈತಿ ಅಂದ್ರ ಜಳತೀಲ ಪಾಪೆ ಜನ್ಮ ಅಂತರಿಚೆ. ನೀವೇನ್ ಬಂದಿರಲ್ಲ ಇವತ್ತೇನ್ ಕೀರ್ತನೆ ಕೇಳಾಕತ್ತೀರಲ್ಲ ಎಲ್ಲರೂ, ನಿಮ್ಮ ಹಿಂದಿನಲ್ಲಿ ಮಾಡಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ತಿರುಗಿ ತಿರುಗಿ ಬಂದಿರತಕ್ಕಂಥ ಅನೇಕ ಪಾಪಗಳು ಈ ಮಾನವ ಜನ್ಮದಲ್ಲಿ ಬಂದ ನೀವು ನಾಮಸ್ಮರಣೆಯನ್ನ ಕಾಯ ವಾಚ ಮನಸಾರೆ ಮಾಡಿದ್ದ ಖರೆ ಆಗಿದ್ದರ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಸುಟ್ಟ ಭಸ್ಮ ಆಗ್ತಾವ. ಯಾರು? ಮಹಾತ್ಮರು ತಿಳಿಸ್ಕೊಡ್ತಾರೆ.
ಆದ್ರೆ ದೇವರನ್ನ ತಿಳ್ಕೊಬೇಕಾದ್ರ ಪಾಂಡುರಂಗನ್ನ ಪ್ರಥಮ ಭಾವ ಶುದ್ಧವಿಟ್ಟುಕೊಂಡು ಏನ್ ತಿಳ್ಕೊಬೇಕಂದ್ರ ಏ ಚಿತೂರ ಭಕ್ತಿ ಅವಡತಿ ದೇವ ಸಂಕಲ್ಪವಾಯಿ ಮಾಯಾ ಸಂಸಾರ ಅಂದ್ರ ಹೇಚಿ ಅಂದ್ರ ದೊಡ್ಡ ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಈ ಕೆರಿಗೇರಿ ಕೆರಿ ಅಷ್ಟು ದೊಡ್ಡದೈತೆ ಅಂದ್ರೆ ಏನ್ರಿ, ಏನು ಸಾಸ್ಮಿ ಕಾಳು ಅಷ್ಟೈತು, ಏನೊಂದು ಸಣ್ಣ ಜೀರಿಗೆ ಅಷ್ಟೈತು, ಏನ ಕೂದಲು ಎಳಿ ಅಷ್ಟೈತು ಭಕ್ತಿ ಅಂತ ಕೇಳ್ತಾರೆ. ಇನ್ನು ಉದ್ದ ಅಗಲ ಅದು ಭಾಳ ಅದು ಇರ್ಬೇಕನ್ನ ತೇರಿನ ಹಾಕಿದಂಗ ಅಂತೇಳಿ ಇಲ್ಲ ಅಂತ ಹೇಳ್ತಾರೆ. ಹೆಂಗದ ಭಕ್ತಿ ಅಂದ್ರ ಸಾವತಾ ಮೌಳಿ ಪರಮಾತ್ಮ ಓಡಿ ಬಂದಾಗ ಏನ್ ಮಾಡಿದ, ನಾಮದೇವ್ ಮಹಾರಾಜರನ್ನ ಹುಡುಕೊಂತ ಭಕ್ತಿಯನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ಭಗವಂತ ಅಕಳಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮ ಹಿಂದಿಂದ ಓಡಿ ಹೋದ. ಸಾವತಾ ಮೌಳಿ ಏಕೋಚಿತ್ತ ಏನಂತಿದ್ರು, ರಾಮಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಜಪಾವ ಸರ್ವಕಾಲ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ರು. ವಿಠಲ 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 ಅಂತಿದ್ರು. ಓಡಿ ಹೋದಾನ ಸಾಕ್ಷಾತ್ ಭಗವಂತ ನೋಡ್ರಿ, ಯಾರ ಅಲ್ಲ, ಪರಮಾತ್ಮನ ಸಾಕ್ಷಾತ್ ಹೋಗಿ ಸಾವತಾ ಮೌಳಿ ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ನನ್ನ ಮುಚ್ಚಿಡು ಅಂತ ಹೇಳಿದ. ಅವಾಗ ಅತ್ತ ಇತ್ತ ನೋಡಿದ, ಹೊಲ್ದಾಗ ಕಳೆ ತೆಗೆಯುವಂತ ಕುರ್ಚಿಗಿತ್ತು ಕೈ ಒಳಗ, ಕಳೆ ಕೆತ್ಕೊಂತ ಕುಂತಿದ್ದ. ಆ ಕುರುಪಿಯನ್ನ ತಗೊಂಡ ತನ್ನ ಹೃದಯವನ್ನ ಇಲ್ಲಿಂದ ಏನಪ್ಪಾ ಅಂದ್ರೆ ಹೊಟ್ಟೆಯನ್ನು ಹರಿದು ಪರಮಾತ್ಮನ ದೌಡ್ ಹಾಕೊಂಡು, ಪರಮಾತ್ಮ ಎವಡಾ ಪ್ರಭು ಭಾವೇ ತೇನೆ ಹೃದಯ ಸಂಪೂರ್ಣಿ ಹೃದಯ ಸಂಪೂರ್ಣಿ ಹೃದಯ ಪರಮಾತ್ಮನ್ನ ನೋಡ್ರಿ ಹೃದಯದೊಳಗ ಕುರುಚಿಗೆಯನ್ನ ತಗೊಂಡ ತನ್ನ ಹೊಟ್ಟೆಯನ್ನ ಹೃದಯವನ್ನ ಹರಿದು ಭಗವಂತನ ಒಳಗ ಹಾಕೊಂಡ. ಅದಕ್ಕೆ ಹೇಳಿದ್ರು ಎವಡಾ ಪ್ರಭು ಭಾವೇ ಪರಮಾತ್ಮ ಎಷ್ಟು ಸಣ್ಣವಾದ ಗೊತ್ತೇನ್ರಿ, ಎಷ್ಟು ದೊಡ್ಡವಿದ್ದ ಅಂದ್ರ ಬರೇ ಒಂದು ಪಾದವನ್ನ ಇಟ್ಟರ ಇಡೀ ಭೂಮಿಯನ್ನ ತಗೊಂಡಿರ್ತಕ್ಕಂಥ ಗಳಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಸೇವೆಯನ್ನ ಈ ಸಂತರೆಲ್ಲರೂ ಮಾಡಿ ವಾರ್ಕರಿ ಬಂಧುಗಳು ಅವನ ಪರಮಾತ್ಮನ ಸ್ತುತಿ ಮಾಡ್ತೀರಿ ಅಂದ್ರ ಎಷ್ಟು ಜನ್ಮವನ್ನ ತೀರಿಸಿರ್ತಕ್ಕಂಥ ಪಾಪಗಳು ನಿಮ್ಮನ್ನ ಏನಪ್ಪಾ ಅಂದ್ರೆ ಮಾನವ ಜನ್ಮದಲ್ಲಿ ಇವತ್ತಿನ ದಿವಸ ವಾರ್ಕರಿ ಅಂದ್ರೆ ಹಂಗ ಬರುದಿಲ್ಲ. ವಾರಿ ಅಂದ್ರ ಕೊರಳೊಳಗೆ ಇರ್ತಕ್ಕಂಥ ತುಳಸಿ ಮಾಲಿ ಬರ್ಬೇಕಾದ್ರೆ ಯಮನ ಭಾಗಲದಲ್ಲಿ ಇರುವಂತಹ ತುಳಸಿ ಮಾಲಿ ನಿಮ್ಮ ಕೊರಳೊಳಗ ಬಂದತಿ ಅಂತಂದ್ರೆ ದೊಡ್ಡ ಭಾಗ್ಯವಂತರು ಪುಣ್ಯವಂತ ಭಾಗ್ಯವಂತ ಮನೋತಯ ಭಾಗ್ಯವಂತ ಮನೋತ್ತಯ ಶರಣಗೇಲೆ ಪಂಢರೀರಾಯ
ನಮಗೆಲ್ಲ ಇಷ್ಟು ಗಾಡಿಗಳದು ಬಂದ್ರು ಕೂಡ ಸಫಲ ಆದ್ರೂ ಏನು ಚಿಂತಿಲ್ಲ. ಆದ್ರ ಯುದ್ಧದಲ್ಲಿ 11 ಅಕ್ಷೋಣಿ ಸೈನ್ಯ, 7 ಅಕ್ಷೋಣಿ ಸೈನ್ಯ, 18 ಅಕ್ಷೋಣಿ ಸೈನ್ಯದಲ್ಲಿ ಒದರುತ್ತಿರುವಂತ ಆನೆಗಳ ಒದರು, ಕುದುರೆಗಳ ಕಿರ್ಚಾಟ, ಬಾಣಗಳ ಬತ್ತಳಿಕೆಗಳ ಬಡದಾಟ, ಎಲ್ಲರೂ ಒದರುವುದನ್ನ ಬಿಟ್ಟ ಪರಮಾತ್ಮನ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ರೂಪವನ್ನ ಅರ್ಜುನನಿಗೆ ನಿಮಿತ್ತ ಮಾಡಿಕೊಂಡು ಭಗವಂತ ತೋರಿಸಿದ. ಹೆಂಗಿರ್ಬೇಕು ನೋಡ್ರಿ ಭಕ್ತಿ, ವಿಶ್ವರೂಪ ದರ್ಶನವನ್ನು. ಅಂದ್ರೆ ಒಂದ ಕ್ಷಣದೊಳಗೆ ಹೇಳ್ಬೇಕಂದ್ರೆ ವಿಶ್ವರೂಪ ದರ್ಶನ ಹೆಂಗಿತ್ತು ಗೊತ್ತೇನ್ರಿ ಭಗವಂತಂದ. ಅರ್ಜುನ ನೋಡ್ತಾ ಇದ್ದ. ನೋಡ್ರಿ ಏನಾರ ಒಂದು ಆಶ್ಚರ್ಯಕರ ಸಂಗತಿ ಬಂತಪ್ಪ ಅಂದ್ರ ನೋಡಾಕ್ ಮೊನ್ನೆ ಎಲ್ಲಿ ಗೂಳ್ಕೊಪ್ಪ ಗ್ರಾಮದೊಳಗೆ ಮಾಲಾಶ್ರೀ ಅವ್ರು ಬಂದಿದ್ರು. 2 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಈಗ ಬಂದ್ ಹೋಗಕ್. ಆಮೇಲೆ ಹೆಲಿಕಾಪ್ಟರ್ಗೆ ಹತ್ತಾಕ 3600 ರೂಪಾಯಿ ಹತ್ತಾಕ, ಗಾಡಿ ಹತ್ತಾಕ ಕೊಟ್ಟಿದ್ರು. ಎಲ್ಲಿ? ಈಶ್ವರನ ದೇವಸ್ಥಾನದೊಳಗೆ. ಭಗವಂತನ ಎಂದು ಶಿವರಾತ್ರಿ ದಿವಸ 100 ಮಂದಿ ಬುಕ್ ಮಾಡಿದ್ರ ಹೆಲಿಕಾಪ್ಟರ್ ಹತ್ತಾಕ. ರೊಕ್ಕ ಎಷ್ಟಾತ್ರಿ? ಮಾಲಾಶ್ರೀ 2 ಹಾಡು ಹಾಡಬೇಕಂದ್ರ ಕುಣ್ಯಾಕ್ ಬರ್ಲಿಲ್ಲ ಅಂತ ವಜ್ಜ ಸುಮ್ಮನೆ ನಿಂತು 2 ಲಕ್ಷ ರೂಪಾಯಿ ಅಷ್ಟಕ್ಕ 1 ಹೆಜ್ಜೆ ಕಿತ್ತಿಟ್ರ. ಆದ್ರ ತುಕಾರಾಮರಂತಾರ 1 ಹೆಜ್ಜೆ ಕಿತ್ತಿಟ್ಟ ರಾಮಕೃಷ್ಣ ಹರಿ ಅಂತ ಪಂಡ್ರಾಪುರ ಕಡೆ ಮುಖವನ್ನ ಮಾಡಿ ಏನಂತ ರಾಮಕೃಷ್ಣ ಹರಿ ಅಂದದ್ದ ಖರೆ, ಆದ್ರೆ 1 ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಬರ್ತಕ್ಕಂಥ. ಮತ್ತ 1 ಅಗಳ ಅನ್ನವನ್ನ ದಾನ ಮಾಡಿದ್ರ ತೇತೆ ಶೀತ ಕೋಟಿ ದಿದೆಲ ಅನ್ನ ಕೋಟಿ ಕುಳಾಚೆ ಹೋಯ ಉತ್ತರನ. ನೀವೇನ್ ಎಲ್ಲ ಅಕ್ಕಿ ಚೀಲ ಕೊಟ್ಟಿರಲ್ಲ, ಗಾಣದೆಣ್ಣಿ ಎಲ್ಲ ಕೊಟ್ಟಿರಿ, ಏನೇನು ಸಾಮಾನುಗಳನ್ನು ಕೊಟ್ಟಿರಿ. ತುಕಾರಾಮರ ಅಭಂಗ ವಾಣಿಯಲ್ಲಿ ದೇವವಾಣಿ. ತುಕಾರಾಮರ ಅಭಂಗ ಅಂದ್ರ ದೇವವಾಣಿ, ಶುದ್ಧವಾಗಿರ್ತಕ್ಕಂಥವ್ರು. ಆ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವರ ನಾಲಿಗೆ ಒಳಗೆ ನುಡಿಸಿರ್ತಕ್ಕಂಥ ಮಾತುಗಳು. ಅದರೊಳಗೆ ಹೇಳ್ತಾರ ತುಕಾರಾಮರು, ಬರೇ 1 ಅಗಳ ಅನ್ನವನ್ನ ದಾನ ಮಾಡಿದ್ದ ಖರೆ, ಆದ್ರೆ 1 ಕೋಟಿ ಯಜ್ಞ ಮಾಡಿದಷ್ಟು ಪುಣ್ಯ ಬರ್ತದೆ. ಮತ್ತೆ ನೀವು 1 ಚೀಲ ಅಕ್ಕಿಗಳನ್ನ ಕೊಟ್ರಿ, ನಿಮಗೆ ಎಂತ ಪುಣ್ಯ ಬರ್ಬೋದು ಹೇಳಿ. ಅದಲ್ರಿ, ಅದಕ್ಕೆ ತುಕಾರಾಮರು ನಾಮ ಸಂಕೀರ್ತನ ಸಾಧನ ನಾಮಸ್ಮರಣ ಮಾಡಿಕೊಳ್ಬೇಕಾದ್ರ ಯಾವ ಸಾವಥಾ ಮಾವಳಿ ಕಡೆ ಹೋದಾಗ ಅಂದ್ರು, ಅವಾಗ ನಾಮದೇವ ಮಹಾರಾಜರು ಓಡಿ ಹೋಗಿ ನೋಡ್ತಾರ. ಅಪ್ಪ ವಿಠಲ ಎಲ್ಲಿ ಹೋದ? ನೀನು ಹೊಲದಾಗ ಕಳೆ ತೆಗಿಯಾತಿದ್ದಲ್ಲಪ್ಪ, ನೀನು ಎಲ್ಲಿ ಹೋದ ವಿಠಲ ಅಂತ ಕೇಳಿದ. ಅವಾಗ ಅಂದ ವಿಠಲ ಇವ್ ತೋರ್ಸುದಿಲ್ಲ ಅಂತ ಗೊತ್ತಿತ್ರಿ ಭಗವಂತನಿಗೆ. ಬಹಳ ಸೂಕ್ಷ್ಮ ಭಗವಂತ. ಅನೂರೇನ ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಿರ್ತಕ್ಕಂಥ ಭಗವಂತ ಆ ಹೊಟ್ಟಿ ಒಳಗೆ ಹೋಗಿ ರೇಷ್ಮಿದು ಏನಪ್ಪಾ ಅಂದ್ರೆ ಸ್ವಲ್ಪ ಚುಂಗ ಬಿಟ್ಟಿದ್ದ ಹೊರಗೆ. ಇವ ಭಕ್ತಿಯಲ್ಲಿ ಪರಮಾತ್ಮನ ಮುಚ್ಚಿಟ್ಕೊಂಡಿ ಅಂತ ಹೇಳಿ ಇವ್ ಭಾಳ ಆಗಾದ ಹಾಗೆ ಭಾಳ ಖುಷಿ ಆಯ್ತು. ಇವ ನಿಂತು ಬಿಟ್ಟಿದ್ದು ವಿಠಲ 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 ಅನ್ಕೋತ, ಅಂದ್ರೆ ಗೊತ್ತಲ್ಲ ಮುಚ್ಚಿಟ್ಕೊ ಅಂತ ಹೇಳ್ತಲ್ಲ. ಅವಾಗ ಕುರ್ಚಿಗೆ ಮ್ಯಾಲ ಹಿಡ್ಕೊಂಡು ಜಿಗದಾಡತ್ತಾನ, ವಿಠಲ 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 ಅಂತ ಹೇಳಿ. ಅವಾಗ ಅಂದ ಬಂದ, ಅಪ್ಪ ಎಲ್ಲಿ ಹೋದ ನಮ್ಮ ವಿಠಲ ಅಂತಂದ. ಪರಮಾತ್ಮನ ಬಂದಾನಪ್ಪ ನಿನ್ನ ಹತ್ತಿರ ಅಂತ ಹೇಳಿದ. ಅವಾಗ ಎಲ್ಲಿದನು ಅಂತಂದ. ಇಲ್ಲ ನಾ ಏನು ಅವನು ನೋಡೇ ಇಲ್ಲಿ ಬಿಡ ಅಂತಂದ. ಅಲ್ಲಿ ಹೊಟ್ಟಿ ಒಳಗ ಚುಂಗು ಕಾಣ್ತೈತಲ್ಲ ಅಂತಂದ. ಚುಂಗು ಕಾಣ್ತೈತಲ್ಲ ಅಂದ ತಕ್ಷಣ ಇವ್ ಗಾಬರಿ ಆಗಿ ಅಂತಾನ, ಎಲ್ಲಪ್ಪ ಅಂತಂದ. ನೋಡಲ್ಲಿ ಹಗರ್ಕ ಅಂದ. ಹಗರ್ಕ ನೋಡಿದ, ಪರಮಾತ್ಮ ಯಾಕೆ ಈ ರೂಪವನ್ನ ಹಾಕಿದಿಪ್ಪ ಅಂತಂದ. ನಾಮದೇವ್ ಮಹಾರಾಜರಂದ್ರು, ಅಪ್ಪ ನಾನು ಭಗವಂತ ನಿನಗೆ ತುತ್ತು ಮಾಡಿ ಊಟ ಮಾಡಿಸ್ತಿದ್ನಿ. ನೋಡಿ ಅಂತಾರ ಗುಡಿಯಾಗಿ ಬಿಡುದ್ರು ನೋಡ. ಯಾವ ಬ್ರಾಹ್ಮಣರಿಗೆ ಭೇಟಕ್ಕಾನ ಗೋರಾ ಕುಂಬಾರನ ಮನಿ ಒಳಗೆ ಬಂದ ಪರಮಾತ್ಮ 2 ಕೈಗಳನ್ನ ಕಡ್ಕೊಂಡ. ಯಾಕೆ ಕಡ್ಕೊಂಡ? 1 ನಿಷ್ಠೆಯಿಂದ, 1 ಭಕ್ತಿಯಿಂದ, 1 ಶ್ರದ್ಧೆಯಿಂದ. ಪರಮಾತ್ಮನನ್ನ ಎಂದೂ ನೋಡಿಲ್ಲ ಖರೆ. ಸಂತರ ಪಾದ, ಸಂತರ ದರ್ಶನ, ಅವನ ಮನಿಯೊಳಗ ಬಂದ ಪ್ರಸಾದವನ್ನ ನಾಮದೇವ ಮಹಾರಾಜರು ಎಲ್ಲರೂ ಪ್ರಸಾದವನ್ನ ಮಾಡಿದ್ದಕ್ಕ ಸಂತರ ರೂಪದಲ್ಲಿ ಪರಮಾತ್ಮನ ಬಂದಾನ ಅಂತ ತಿಳ್ಕೊಂಡು ಭಗವಂತನ ಕಡೆ ವ್ಯಸನ ಆದದ್ದಕ್ಕೆ
ಎದಕ್ಕೆ ಬರೇ ವಿಠ್ಠಲ 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 ಅಂದ ನಾಮಸ್ಮರಣೆ ಮಾಡಿದೆ. ಅವಾಗ ನಾಮದೇವ್ ಮಹಾರಾಜರಂದ್ರು, ಅಪ್ಪ ನಂದು ಏನೂ ಇಲ್ಲ, ನಾನು ಸುಳ್ಳ ವ್ಯರ್ಥವಾಯ್ತಲ್ಲ, ಎಂಥವ್ರಂತೆ ಕೀರ್ತಿಪ್ಪ ಪರಮಾತ್ಮನಿ ಅಂತೇಳಿ ಶರಣಗೇಲಿ ಪಂಡರಿರಾಯ. ಅವಾಗ ಶರಣ ಹೋದ್ರು. ಯಾರಿ ಮಹಾತ್ಮರ ಶರಣ ಹೋಗ್ಯಾರ. ಇನ್ನ ನಿಮ್ಮಂತವ್ರು ಶರಣ ಹೋಗೋದಂದ್ರೆ ಏನು ದೊಡ್ಡ ಆಗಾದ ಹೇಳ್ರಿ, ಹೌದಲ್ರಿ? ಪರಮಾತ್ಮನಿಗೆ ತುತ್ತು ಮಾಡಿಸಿದಿರ್ತಕ್ಕಂಥವ್ರನ್ನ ಶರಣ ಹೋಗ್ಯಾರ. ಇನ್ನು ನಾವು ಹೋಗ್ಬೇಕಂದ್ರೆ ಬಹಳ ಕಠಿಣ ಐತೆ ನಮಗೆ. ಅದಕ್ಕೆ ಪ್ರಥಮದಲ್ಲಿ ಭಾವ ಶುದ್ಧದರ ಅಂಗಿ ವೈರಾಗ್ಯಾಚ ಬರ. ಭಕ್ತಿ ಹೆಂಗಿರ್ಬೇಕ್ರಿ? ಹಿಂಗ ಪಾಹಿಜೆ ಶಿರಜೋರ. ಅವಾಗ ನೋಡ್ರಿ, ನಿಜಗುಣ ಶಿವಗಳ ಹತ್ತಿರ ಹೋದಾಗ ಕಷ್ಟವನ್ನ ಮಾಡ್ಕೊಂತ ಕುಂತಿದ್ರು. ಅವಾಗ ಹೋದ್ರು, ಭಿಕ್ಷಾಂದೇಹಿ ಅಂತಂದ್ರು. ಪರಮಾತ್ಮ ನೋಡ್ರಿ, ಭಿಕ್ಷಾಂದೇಹಿ ಅಂದಾಗ ಹಾಗಾರ ಕಷ್ಟ ಮಾಡಕತ್ತಾನ, ನೋಡಿನೂ ಕೂಡ ನನ್ನ ಭಿಕ್ಷೆಯನ್ನ ಕೇಳಿದಲ್ಲ ಅಂತೇಳಿ ಒಂದು ಸ್ವಲ್ಪ ಕ್ಷಣ ಒಂದು ಸ್ವಲ್ಪ ಸಿಟ್ಟು ಬಂದಂಗಾತಷ್ಟ. ಆದರೂ ಭಾಳ ಜ್ಞಾನಿಗಳಿದ್ರು. ಜ್ಞಾನಿಗಳು ಸ್ವಲ್ಪ ರೀ ತಮ್ಮ ಹೃದಯದಲ್ಲಿ ಒಂದು ಸ್ವಲ್ಪ ಅಗಳಾಡ್ತಿ. ಇನ್ನು ಹೆಂಗ ಕೈಯರ ಇವಾಗ್ಯಾವು, ಕಷ್ಟ ಮಾಡಿಕೊಳ್ಳೋದು ಬಿಟ್ಟು ನಾನು ಮಲಿನ ಆಗ್ತೇನೆ ಅನ್ನೋದು ಒಂದೇ ಉದ್ದೇಶ, ಮತ್ತೇನಿಲ್ಲ. ಅವ್ರಿಗೆ ಭಾವ ಇಲ್ಲ. ಅವಾಗ ಅವ್ರಂದ್ರು, ನಾಳೆ ಬಂದ್ರೆ ಭಿಕ್ಷೆಯನ್ನ ಕೊಡ್ತಿದ್ಯಾ ಅಂತ ಇಷ್ಟ ಅಂದ್ರು. ಇದು ಭಾಳ ಹೊತ್ತಲ್ರಿ ಇಷ್ಟ. ಈಗ ನಾವೇನು ಕೀರ್ತನೆ ಮಾಡಿ ಮಾತಾಡತ್ತೇ ಅಲ್ಲ, ಇಷ್ಟೋ ತನಕ ಅಲ್ಲಿಂದ ಬಂದು ಈಗೇನು ಹೇಳಕತ್ತೆ ಇಷ್ಟ ಟೈಮ್ ರೀ. ಎಷ್ಟಾಯ್ತು ಭಾಳ ಅಂದ್ರೆ ಒಂದು ವಾಚಿನ ಗಡಿಯಾರ ತಿರುಗುವಷ್ಟು ಟೈಮ್, ಭಾಳ ಅಂದ್ರೆ ಒಂದು 10 ಸಲ ಕಣ್ಣು ಮುಚ್ಚಿ ತೆಗಿಯುವಷ್ಟು ಟೈಮ್ ಇದೆ. ಇಷ್ಟು ಟೈಮ್ದೊಳಗ ಭಗವಂತ ಹೇಳ್ತಾನ, ನಾಳೆ ಬರುವುದೇನೆಂಬುದು ನೀ ಇರ್ತೇನಂದ್ರೆ ನಾ ಬರ್ತೇನೆ ಅಂದ್ರೆ ಇಷ್ಟ. ನೀ ನಾಳೆ ಕೊಡ್ತೇನೆ ಅಂತ ಅಂದ್ರ ಮಹಾರಾಜ್ ನಾಳೆ ಕೊಡುವುದೇ, ನಿನಗೆ ನಿಶ್ಚಯ ಇರುವುದೇ ಭಾಳ ಇಲ್ರಿ. ನಿಶ್ಚಯವಿರುವುದೇ ಅಂತಂದಾಗನ ಅಂದ್ರ ವಿಚಾರ ಮಾಡಿದ್ರು. ಕಷ್ಟದ ಪೆಟ್ಟಿಗೆತ್ತ ತೆಳಗ್ ಬಿತ್ತು. ಅರ್ಧ ಇನ್ನ ಗಡ್ಡ ಆಗಿತ್ರಿ, ಅರ್ಧ ಬೋಳ್ಸಿದ್ದ, ಅರ್ಧ ಉಳಿದಿತ್ತ. ಅವಾಗ ಕೈ ಬಿಟ್ಟ. ಅಷ್ಟು ಅನ್ಕೊಡ್ದ ಪರಮಾತ್ಮ, ನೋಡೋಣಪ್ಪ ಹಂಗಾರ ನಾಳೆ ಅಂತೇಳಿ ಹೋಗಿಬಿಟ್ಟ. ಯಾಕಂದ್ರೆ ಅವ್ನ ಪರೀಕ್ಷೆ ಮಾಡಾಕ ಅಷ್ಟ ಟೈಮ್ ಇರ್ತ ಅವಂಗ. ಇವಾಗ ಏನು ಹೇಳ್ಬೇಕಂತ ಗೊತ್ತಿತ್ತ ಅವಂಗ. ಗುರುನಾಥನ ಪರೀಕ್ಷೆ ಮಾಡಿದ್ರಿ. ಯಾವ ನಮ್ಮ ಸಂತರು ಗುರುನಾಥ ರಾಮಕೃಷ್ಣ ಹರಿ ಅನ್ನುವಂಥ ನಾಮಸ್ಮರಣೆ ಒಳಗ ತಮ್ಮ ಹೃದಯ ಭಗವಂತನ ಸ್ಮರಣೆಯಲ್ಲಿ ಇದ್ದಿರ್ತಕ್ಕಂಥ ಹೃದಯ KMC ಒಳಗ ಕಲಾಸ ಆಗ್ಯಾನ ಅಂತೇಳಿ ಅಷ್ಟ್ರು ನೋಡಿ ಬಂದಿರತಕ್ಕಂಥ ಸಂತರು, ಮಾರುತಿ ಸಂತರ ಕಡಿಗೆ ಹೋಗಿ ಇವ್ರಿಗೆ ನೀರು ಬಿಟ್ಟ ಇವ್ರಿಗೆ ಹೇಳಿ ಬಂದಿರತಕ್ಕಂಥ ಪುಣ್ಯಾತ್ಮ ಇಲ್ಲೇ ಅದಾರಿ. ಕೀರ್ತನೆ ಮಾಡೋರನ್ನ ಬರೀ ನಾಮಸ್ಮರಣೆಯಾಗ ಬದುಕಿರ್ತಕ್ಕಂಥವ್ರು, ಬರೀ ಎಲ್ಬಿನ ಅಂದ್ರೆ ಉಳಿದಿತ್ರಿ. ನಮಸ್ಕಾರ ಪಾನಿ ಇರ್ಲಿ ಅಲ್ಲಿ, ಯಾಕಂದ್ರೆ ಪ್ರಸಾದ ಮಾಡಕ್ ಲೇಟ್ ಆಗತ್ತೆ. ಪರೀಕ್ಷೆ ಮಾಡ್ಬೇಕಾದ್ರೂ ಅಷ್ಟ ಟೈಮ್ ಇದ್ದ. ಕೊನೆವರೆಗೂ ಸುಮ್ಮನೆ ಇದ್ದ. ಎಲ್ಲಿ ಇಡೀ ಭೂಮಿಯನ್ನ ಸುತ್ತಕೊಂಡ ಕೈಯಾಗ ಹಿಡ್ಕೊಂಡ ಕೊಡಿ ಛತ್ರಿ ಹೆಂಗ್ ಹಿಡ್ಕೊಂಡು ಹೋಗ್ತಾರಲ್ಲ ಹಂಗ್ ಹಿಡ್ಕೊಂಡು ಹೋಗ್ಮಟಾನು ಸುಮ್ಮನೆ ಇದ್ದ. ಯಾಕಂದ್ರ 10 ಅವತಾರಗಳನ್ನ ಮಾಡಿದ್ರು ಭಗವಂತ. ಎಲ್ಲರನ್ನ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡ್ಕೊತ ಬಂದಾನ. ನಿಮಗೆ ಯಾಕೆ ಭಜನೆ ಮಾಡ್ತಾರೆ ಎಲ್ಲ ಕಡೆ? ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅನ್ನುವಂಥ ಮಹಾಮಂತ್ರವನ್ನ ನಿಮ್ಮ ಊರು ತುಂಬ ಯಾಕೆ ಅಡ್ಡಾಡಿ ಪಾಲಿಕೆಯನ್ನ ತಗೊಂಡು ಬಂದ ನಾಮ ಸ್ಮರಣೆಯನ್ನ ನಿಮ್ಮ ಊರು ಗಟಾರ ತುಂಬ ಚೆಲ್ಕೋ ಅಂತ ಬರ್ತಾರೆ ಹಿಂಗೆಲ್ಲರೂ. ಅದಕ್ಕೇನು ಹೇಳಿದ್ರು ಮಹಾತ್ಮರು, ನಿಜಗುಣ ಶಿವರು ಹೇಳಿದ್ರು ಏನಂತೇಳಿ, ಗುರು ತೋರಿಸಲೊಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಲಿದ ಮುಕ್ತಿ. ಇದನ್ನ ಗುರು ತೋರಿಸ್ತಕ್ಕಂಥ ಮುಕ್ತಿ ಇದೆ. ಅವಾಗ ಭಿಕ್ಷೆಗೆ ಬಂದಿರತಕ್ಕಂಥ ಗುರು ಸದ್ಗುರುನಾಥ ಸಮರ್ಥನಾಗಿರ್ತಕ್ಕಂಥ ಭಗವಂತ ಮಹಾರಾಜ ನೆನೆಸ್ತಾ ಇದ್ದಾನೆ. ಅಪ್ಪ ಭಗವಂತ ಎಲ್ಲಿ ಹೋದಿ ಅಂತಂದ. ಹೊಳ್ಳಿ ನೋಡಿದ್ರೆ ಸಿಗ್ಲಿಲ್ಲ. ಅರ್ಧ ಗಡ್ಡಿತ್ತು. ಅವಾಗ ಹೇಳಿದ, ಕ್ಷೌರವನ್ನ ಮಾಡತಕ್ಕಂಥವನಿಗೆ ಹೇಳಿದಪ್ಪ ಈ ಕ್ಷೌರವನ್ನ ನಿಲ್ಲಿಸು ಅಂತ. ಯಾಕ್ರಿ ಮಹಾರಾಜರ ಅಂತಂದ. ಇಲ್ಲ ನಿಲ್ಲಿಸು, ನಾನು ನಾಳೆ ಅಲ್ಲ ಒಂದು ಕ್ಷಣ ನಾ ಕಣ್ಣು ಮುಚ್ಚಿ ತೆಗಿಮಟ್ಟನ ಇರ್ತೇನೆ ಅನ್ನೋದು ಭರವಸೆ ಇಲ್ಲ.
ಮಹಾತ್ಮರಿಗೆ ನಾಳೆ ಭಿಕ್ಷೆ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ಧನ ಭಂಗೂರ ನಾಹಿ ಧನ ಭಂಗೂರ ನಾಯಿ ಬಲವ ಜನ ಭಂಗೂರ ನಾಹಿ ಭರವಸ ಸಂಗೋರ ನಾಹಿ ಭರವಸ ಭರವಸ ಇಲ್ಲ ಅಂತಂದಾಗನ ನಿಜಗುಣ ಶಿವಗಳಂದ್ರು ಏನಪ್ಪಾ ಇದು ಅಂದ. ಮತ್ತ ತುಕಾರಾಮರಿಗೆ ಹೆಂಗ ಬಂದ್ರಿ ಅಂದ್ರ ಯಾವ ಹೆಂಡತಿಗೆ ತವರ ಮನೆಯಿಂದ ತಂದು ಕೊಟ್ಟಿರ್ತಕ್ಕಂತಹ ಒಂದು ಎಮ್ಮಿತ್ತು, ಮಕ್ಕಳಿಗೆ ಸಾಕಾಕ ಏನಾರ ಹಾಲು ಹೈನ ಮಾಡಿ ಸಂತ ತಿರುಗಿ ವೀಣೆಯನ್ನು ಹಿಡ್ಕೊಂಡು ತೆಳಗಿಡ್ದಂಗ ಅಡ್ಡಾಡಿ ರಾಮಕೃಷ್ಣ ಹರಿ ಅನ್ನುವಂತ ಮಹಾಮಂತ್ರವನ್ನು ಹೃದಯದಲ್ಲಿ ತುಂಬಿಕೊಂಡಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ವೈರಾಗ್ಯ ಬರ್ಬೇಕಾದ್ರೆ ನೋಡ್ರಿ, ಯಾವ ತುಕಾರಾಮರ ಹೆಂಡತಿ ಮನೆಯಲ್ಲಿ ಒಂದು ಎಮ್ಮಿಯನ್ನು ಕೊಟ್ಟು ಕಳಿಸಿರಿ, ಏನಾದ್ರು ಹಾಲದು ಮಾರಿ ಏನು ತರುದಿಲ್ಲ ಹೋಗುದಿಲ್ಲ ಅಂತೇಳಿ ಆ ಎಮ್ಮಿ ತಗೊಂಡ ಮನೆಗೆ ಬಂದ್ರು. ಮೇಸಾಕ್ ಹೋಗಿತ್ತು ಎಮ್ಮಿ, ಟೈಮ್ ಇಲ್ಲ, ಪ್ರಸಾದಕ್ಕೆ ವೇಳೆ ಆಗ್ತದೆ ಅಂತ ತಿಳಿದುಕೊಂಡು ಕೀರ್ತನ್ ಮುಂದುವರಿಸ್ತಾ ಇದ್ದೇವೆ. ಆದ್ರ ಆ ಎಮ್ಮಿ ಬಂತ್ರಿ, ಹಾಲು ಹಿಂಡ್ತಿತ್ತು, ಚಲೋ ಇತ್ತು, ಮಕ್ಕಳಿಗೆ ಏನೋ ಹಾಲದು ಕುಡಿಸುವಂತ ಜೀವನ ಮಾಡ್ತಿದ್ಲು ತಾಯಿ. ಎಮ್ಮಿ ಹೋತ್ರಿ, ಹೋಗಿ 5 ದಿನ ಮನೆಗೆ ಬರ್ಲಿಲ್ಲ, ಹೊಳ್ಳೆ ಕಳೆದು ಹೋಗ್ಬಿಡ್ತೇವೆ.